ಸಾಟರ್ಡೆ ಈವ್ನಿಂಗ್ ಸ್ವಲ್ಪ ಸೀರೆಗಳಿತ್ತು, ಅದನ್ನೆಲ್ಲ ಬ್ಲೌಸ್ ಸ್ಟಿಚ್ ಮಾಡಿಸ್ಬೇಕಾಗಿತ್ತು. ಇನ್ನೂ ಹೊಸ ಸೀರೆಗಳು ಅವ್ನು ಯೂಸೇ ಮಾಡಿರಲಿಲ್ಲ. ಸೊ ಒಂದು ಫಂಕ್ಷನ್ ಇತ್ತು ಅಂತ ಹೇಳಿ ಅದಕ್ಕೆ ಎಲ್ಲ ಸೀರೆನ ರೆಡಿ ಮಾಡ್ಕೊಳ್ಬೇಕಲ್ವ, ಹಂಗಾಗಿ ನೋಡ್ತಾ ಇದ್ದೆ. ಇನ್ನು ಈ ಸೀರೆ ಅಂತೂ ನಾನು ಓಪನೇ ಮಾಡಿರಲಿಲ್ಲ, ಇವತ್ತೇ ಫಸ್ಟು ಓಪನ್ ಮಾಡಿ ನೋಡ್ತಾ ಇರೋದು. ಫಸ್ಟ್ ನೋಡಿದ ಸೀರೆ ಬ್ಲೌಸು ಈ ಸೀರೆ ಬ್ಲೌಸು ಸೇಮೇ ಇದೆ. ಇನ್ನು ಯಾವುದು ಸ್ಟಿಚ್ ಮಾಡಿಸ್ಬೇಕು ಅಂತ ಹೇಳಿ ಗೊತ್ತಾಗಲಿಲ್ಲ, ಫುಲ್ ತಲೆನೇ ಕೆಟ್ಟೋದಂಗೆ ಆಯಿತು. ಇನ್ನು 3 ಸೀರೆನೂ ಬ್ಲೌಸ್ನ ಸ್ಟಿಚ್ ಮಾಡಿಸಿದ್ರೆ ಆಯಿತು ಬಿಡು ಅಂತ ಹೇಳಿ ಎತ್ತಿಟ್ಟು ಬಂದೆ. ಇವಾಗ ಕಾಫಿ ಮಾಡ್ಕೊಳ್ತಾ ಇದ್ದೀನಿ. ಮೊನ್ನೆ ಚಿನ್ಮಯನ ಹಾಸ್ಪಿಟಲ್ಗೆ ತೋರಿಸ್ಕೊಂಡ್ ಬರಕ್ ಹೋದಾಗೆ ಡಾಕ್ಟರು ಈ ಬಿಸ್ಕೆಟ್ ನ ಸಜೆಸ್ಟ್ ಮಾಡಿದ್ರು. ಅಂದ್ರೆ ಪ್ರೋಟೀನ್ ಬಾರ್ ಇದು. ಮಕ್ಕಳು ಸ್ವಲ್ಪ ವೀಕ್ ಇರ್ತಾರಲ್ಲ ಅಂತವ್ರಿಗೆ ತಿನ್ನಕ್ಕೆ ಕೊಟ್ರೆ ತುಂಬಾನೇ ಒಳ್ಳೇದು, ಹಾಗೆ ಹೆಲ್ತ್ ಬೆನಿಫಿಟ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಹೇಳಿ ಕೊಟ್ಟಿದ್ದು. ಇನ್ನು ಅವನಿಗೆ ಬೆಳಿಗ್ಗೆ ಕೊಡಲ್ಲ, ನಾನು ಸ್ಕೂಲಿಗೆ ಹೋಗ್ಬೇಕಾದ್ರೆ ತಿನ್ಸಿದ್ರೆ ಊಟ ಮಾಡಲ್ಲ ಅಂತ ಹೇಳಿ ಸಂಜೆ ಟೈಮಲ್ಲಿ ಈ ರೀತಿ ಹಾಲ್ನಲ್ಲಿ ಎದ್ದು ತಿನ್ಸಿದ್ರೆ ತಿಂತಾನೆ. ಇನ್ನು ಅವನಿಗೆ ಹಾಲೆಲ್ಲ ಕುಡಿಯೋ ಕೊಟ್ಟು ನಾನು ಕೂಡ ಅಡುಗೆನ ರೆಡಿ ಮಾಡ್ಕೊಂಡೆ. ಹಾಗೆ ನೈಟ್ ನಮ್ಮ ಆಂಟಿ ಕೂಡ ಬಂದಿದ್ರು, ಅವ್ರ ಜೊತೆ ಸೇರ್ಕೊಂಡು ತರಲೆ ಮಾಡ್ಕೊಳ್ತಾ ಊಟ ಕೂಡ ಮುಗಿಸ್ಕೊಂಡ. ಇವತ್ತಿನ ಕತೆ ಇಷ್ಟೇ ಆಯ್ತು. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಬಾಯ್.